ಎಲ್ರಿಗೂ ನಮಸ್ಕಾರ. ನಾನು ಗೌರವಿಸುವಂಥ ಶ್ರೇಷ್ಠರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಿಕ್ಕಿದ್ದಾರೆ ಸರ್. ನಿಮ್ಮೆಲ್ರಿಗೂ ನಮಸ್ಕಾರ. ಇವರೆಲ್ಲರ ಕೆಲಸ, ಇವರೆಲ್ಲರ ಚಿಂತನೆಯನ್ನು ನೋಡಿ ನಾನು ಬಹಳ ಪ್ರಭಾವಿತನಾಗಿದ್ದೇನೆ ಸರ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು ಆಲ್. ವಿದ್ಯಾಭೂಷಣ್ ಅವರ ಹಾಡನ್ನು, ಗಾಯನವನ್ನು ಕೇಳಿದಾಗ ಒಂದು ಭಾಳ ಹಿತವಾದ ಒಂದು ಭಾವನೆ ಹುಟ್ಟುತ್ತಲ್ಲ, ಅದು ಅವರು ಹಾಡ್ದೇ ಇವತ್ತು ನನಗೆ ಸಿಕ್ಬಿಡ್ತು. ಅದಕ್ಕೆ ಕಾರಣ ಅವರ ಮಗ. ಹುಲಿ 8 ಅಡಿ ಎಗರಿದ್ರೆ ಹುಲಿ ಮರಿ 16 ಅಡಿ ಎಗರುತ್ತೆ ಅಂತ ಹೇಳ್ತಿದ್ರು. ಅದನ್ನು ಅಪ್ರೂವ್ ಮಾಡಿಬಿಟ್ಟಿದ್ದಾನೆ. ಕಂಗ್ರಾಟ್ಸ್ ಅನಿ ಸರ್, ಯು ಕ್ಯಾನ್ ಬಿ ಎ ವೆರಿ ಪ್ರೌಡ್ ಡ್ಯಾಡ್ ಟುಡೇ. ಇದು ಭಾಳ ಒಂದು ಹಿತವಾದ ಕ್ಷಣ. ಒಬ್ಬ ಅಪ್ಪನ ತಂದೆಗೆ ಅವರ ಮಗ ಮಾಡಿದಂಥ ಕೆಲಸವನ್ನು ನೋಡೋದು, ಅದನ್ನು ಇನ್ನೊಬ್ಬರು ಮೆಚ್ಚೋದು, ನನಗೆ ಐ ವಾಸ್ ಫ್ಲೋರ್ಡ್ ರೀ ಆ ಕೆಲಸವನ್ನು ನೋಡಿ. ಅಂದರೆ ಆ ಒಂದು ಫೋಟೋಗಿಂತ ಇನ್ನೊಂದು ಫೋಟೋ ಅವರು ಹೇಗೆ ತೆಗೆದ್ರು, ಯಾವ ಲೈಟಲ್ಲಿ ತೆಗೆದ್ರು, ಅದನ್ನು ಹೇಗೆ ಪ್ರೋಸೆಸ್ ಮಾಡಿದ್ರು ಅಂತ ನಾನು ಅನಿನ ಕೇಳ್ತಾ ಇದ್ದೆ. ನೀವು ಅಲ್ಲಿ ನೋಡಿ, ದಯವಿಟ್ಟು ಪ್ರತಿ ಫೋಟೋ ಹತ್ರ ಒಂದು 2 ನಿಮಿಷ ಸ್ಪೆಂಡ್ ಮಾಡಿ. ಅದು ಬರೀ ಕ್ಯಾಮ್ರಾಯಿಂದ ಆಗಲ್ಲ ಸರ್. ನಮ್ಮ ಎಲ್ಲರ ಹತ್ರನೂ ಕ್ಯಾಮ್ರಾ ಇದೆ, ನಮ್ಮೆಲ್ರಿಗೂ ಕಣ್ಣಿದೆ, ನಮ್ಮಿಂದ ತೆಗೆಗೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಟ್ಸ್ ಬಿಯಾಂಡ್ ಕ್ಯಾಮ್ರಾ. ಅದು ಕ್ಯಾಮ್ರಾ ಅಲ್ಲ, ಕಣ್ಣಲ್ಲ, ಇವರ ಮೈಂಡ್ ಅದು, ಇವರ ಹೃದಯ ಅದು. ಹಾಗಾಗಿ ಅದು ಬಂದಿದೆ. ಕ್ಯಾಮರಾ ಒಂದು ಟೂಲ್ ಅಷ್ಟೇ, ಕ್ಯಾಮರಾ ಒಂದು ಟೂಲ್ ಅಷ್ಟೇ. ಅದನ್ನು ಯಾರು ಉಪಯೋಗಿಸ್ತಿದ್ದಾರೆ ಅದರ ಮೇಲೆ ಈ ಥರ ಒಂದು ರಿಸಲ್ಟ್ ಬರೋಕ್ಕೆ ಸಾಧ್ಯ. ನಾನು ಮೊನ್ನೆ ಈ ಯಕ್ಷಗಾನ ಫೋಟೋ ತೆಗೆದಾಗ ಈಗೆಲ್ಲ ಹೇಳ್ತಾ ಇದ್ರು, ನಾನು ಬಂದಾಗ ಆ ಫೋಟೋ ಬಗ್ಗೆ ಎಲ್ಲರೂ ಹೇಳ್ತಿದ್ರು. ಅದನ್ನು ಹೇಗೆ ತೆಗೆದ್ವಿ ಅಂದರೆ, ನಾನೊಂದು ಫೋಟೋ ತೆಗಿತೀನಿ, ಅವ್ನು ಮತ್ತೆ ಸರ್ ಒನ್ ಮೋರ್ ಸರ್, ಜಂಪ್ ಸರಿಗೆ ಬರಲ್ಲ, ಮತ್ತೆ ತೆಗಿತೀನಿ. 10 ಸಲ ನಾನು ರೀಟೇಕ್ ತೊಗೊಳ್ತೀನಿ. ಸೊ ಸಿನಿಮಾ ಆಗಲಿ, ನಮ್ಮ ಸ್ಟಿಲ್ ಫೋಟೋಗ್ರಫಿಯಲ್ಲಿ ವಿ ಕ್ರಿಯೇಟ್ ಮೂಮೆಂಟ್ಸ್. ಇವ್ರಿಗದು ಸಾಧ್ಯ ಇಲ್ಲ. ಇವರು ಅವ್ರ ಆ್ಯಕ್ಟರ್ ಹುಲಿ ಹತ್ರ ಸ್ವಲ್ಪ ಬಾಯಿ ಜಾಸ್ತಿ ತೆಗಿಯಪ್ಪ, ಒನ್ಸ್ ಮೋರ್ ಪ್ಲೀಸ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ತಿಂದು ತೇಗಿ ಬಾಯಿ ತೆಗೆದ್ರೆ ಉಂಟಷ್ಟೇ. ಹಾಗಾಗಿ ಹೀ ಕೆನಾಟ್ ಕ್ರಿಯೇಟ್ ಮೂಮೆಂಟ್ಸ್, ಹಿ ಹ್ಯಾಸ್ ಟು ಕ್ಯಾಪ್ಚರ್ ಇಟ್. ಅವರಲ್ಲಿ ಕಾದಿರಬೇಕು ಒಂದು ಕ್ಷಣ. ಅಲ್ಲಿ ಕೆಲವು ಕ್ಷಣಗಳಿದೆ, ಸಾಧ್ಯನೇ ಇಲ್ಲ ರೀ. ನೀವು ನೋಡಿ, ದರ್ ಇಸ್ ಅ ಲೈನ್, ಓಕೆ, ದರ್ ಆರ್ ಸಮ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಹೇಗೆ ಕ್ಯಾಪ್ಚರ್ ಮಾಡಿದ್ರು ಅಂತ. ಅವರ ತಾಳ್ಮೆ ಖಂಡಿತವಾಗಲೂ ಒಂದು 2-3 ಗಂಟೆ ನೀವಲ್ಲಿ ಪೇಷಂಟಾಗಿ ವೆಯ್ಟ್ ಮಾಡಿದ್ರೆ ಈ ಥರ ಒಂದು ಫೋಟೋ ಸಿಗ್ಬೋದು ನನಗನ್ಸುತ್ತೆ. ಆಮೇಲೆ ರೈಟ್ ವಿತ್ ದಟ್? ಖಂಡಿತವಲ್ಲ. ಆ ಪೇಷನ್ಸ್ ಇಲ್ಲದೆ ಇದ್ರಿ, ಯಾಕಂದರೆ ಎವ್ರಿ ಮೂಮೆಂಟ್ ಇಸ್ ಕ್ಯಾಪ್ಚರ್ಡ್, ಇಟ್ ಇಸ್ ನಾಟ್ ಕ್ರಿಯೇಟೆಡ್. ಹ್ಯಾಟ್ಸ್ ಆಫ್ ಯು, ಬಹಳ ಅದ್ಭುತವಾಗಿದೆ ಒಂದಕ್ಕಿಂತ ಒಂದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಯಾವುದೋ ಹೋಟೆಲ್ ರೂಮಲ್ಲಿ ಚೆಕ್ ಇನ್ ಮಾಡ್ತೀವಿ, ಒಳಗಡೆ ಚೆಕ್ ಇನ್ ಮಾಡ್ತೀವಿ, ಅಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತ ಒಂದು ಬೋರ್ಡ್ ಹೊಡೆ ಹಾಕ್ಬಿಟ್ಟು, ದಯವಿಟ್ಟು ನಾನು ಬಿಟ್ಬಿಡ್ರಪ್ಪ, ನನಗೆ ಹಿಂಸೆ ಕೊಡಬೇಡಿ, ನನ್ನ ಸ್ಥಳ ಇದು ಅಂತ ಹೇಳ್ತೀವಲ್ಲ. ಆ ಥರ ಈ ಜಂಗಲ್ ಅನ್ನೋದು, ನಿಸರ್ಗ ಅನ್ನೋದು, ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ದೊಡ್ಡ ಡು ನಾಟ್ ಡಿಸ್ಟರ್ಬ್ ಬೋರ್ಡ್ ಇದೆ. ಅದನ್ನು ನಾವು ಗೌರವಿಸ್ಬೇಕು. ಅದು ಅವರ ಸ್ಥಳ, ಅದು ಅವರ ಜಾಗ, ಅವರ ಪ್ರೈವಸಿ. ಅದಕ್ಕೆ ಮರ್ಯಾದೆ ಕೊಡೋಕ್ಕೆ ನಾವು ಕಲೀಲಿಲ್ಲ ಅಂದರೆ ನಾವು ಮೂಢರಾಗ್ಬಿಡ್ತೀವಿ. ಆ ಹುಡುಗ ಅದನ್ನು ರೆಸ್ಪೆಕ್ಟ್ ಮಾಡಿದ್ದಾನೆ ಅಂತ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಒಬ್ಬ 3ನೇ ಮನುಷ್ಯ ಇದ್ದಾನೆ, ನನ್ನ ಫೋಟೋಗ್ರಾಫ್ ಮಾಡ್ತಿದ್ದಾನೆ ಅಂದರೆ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ. ಇಟ್ ಇಸ್ ಸೋ ನ್ಯಾಚುರಲ್. ಅದು ಎಲ್ಲ ಮೂಮೆಂಟ್ಸು ನೀವು ನೋಡಿ, ಆ ಕಣ್ಣಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಎಲ್ಲೂ ಭಯ ಇಲ್ಲ, ಅಲ್ಲೊಬ್ಬ 3ನೇ ಮನುಷ್ಯ ಇದ್ದಾನೆ, ಸ್ಟ್ರೇಂಜರ್ ಇದ್ದಾನೆ ಅಂತ ಭಯನೇ ಇಲ್ಲ. ಸೊ ಇಟ್ ಇಸ್ ವೆರಿ ನ್ಯಾಚುರಲ್. ಖಂಡಿತವಾಗಲೂ ಈ ಇನ್ವಿಸಿಬಲ್ ಡು ನಾಟ್ ಡಿಸ್ಟರ್ಬ್ ಬೋರ್ಡ್ನ ನೀವು ರೆಸ್ಪೆಕ್ಟ್ ಮಾಡಿದ್ದೀರಾ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಟ್ ಇಸ್ ದ ಫಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಇನ್ಫ್ಯಾಕ್ಟ್ ಇತ್ತೀಚೆಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಿದಾಗ ನೀವು ತೆಗೆಯುವಂಥ ಫೋಟೋಸ್, ಡಿಜಿಟಲ್ ಫೋಟೋಸಲ್ಲಿ ಆ ಮೆಟಾ ಡಾಟಾ ಅಂತಿರುತ್ತೆ. ನೀವು ಎಲ್ಲಿ ತೆಗೆದ್ರಿ, ಯಾವಾಗ ತೆಗೆದ್ರಿ ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಆ GPS ಆಫ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆ GPS ಗೊತ್ತಾದರೆ ಇಲ್ಲಿ ಹುಲಿ ಇದೆ ಅಂತ ಗೊತ್ತಾದರೆ ಆ ಪೌಚರ್ಸ್ ಬಂದು ಆ ಹುಲಿನ ಬೇಟೆ ಆಡ್ತಾರಂತೆ. ಆ ಲೆವೆಲ್ಗೆ ಜನ ಹೇಳ್ತಿದ್ದಾರೆ ಆಲ್ ಓವರ್ ದಿ ವರ್ಲ್ಡ್, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಹ್ಯಾವ್ ಟು ಬಿ ಮೋರ್ ಕಾಷಸ್ ಅಂತ. ಆ ರೆಸ್ಪೆಕ್ಟ್ನ ಕೊಟ್ಟು ಈ ಫೋಟೋಸ್ನ ತೆಗೆದಿರಂತೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅನಿರುದ್ಧ್, ಇನ್ನೊಂದು ಅದ್ಭುತವಾದ ವಿಷಯ, ಇವರೊಬ್ಬ ಎಕ್ಸ್ಟ್ರಾರ್ಡಿನರಿ ಫೋಟೋಗ್ರಾಫರ್. ಅದು ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಗೊತ್ತಾದ. ನಿಮಗೆ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಹೋದಾಗ ನನ್ನ ರಿಯಾಕ್ಷನ್ ಕೇಳಿದ್ರು, ನಾನು ಬರದೆ ಮೈ ಫಸ್ಟ್ ರಿಯಾಕ್ಷನ್ ಈಸ್ ವಾವ್, ಸೆಕೆಂಡ್ ರಿಯಾಕ್ಷನ್ ಈಸ್ ವಾವ್ ಇನ್ ಕ್ಯಾಪಿಟಲ್ಸ್ ಅಂತ. ಯಾಕಂದರೆ ನೀವು ಒಂದು ಹೆಜ್ಜೆಯಿಂದ ಒಂದು ಹೆಜ್ಜೆ ಹೋಗ್ತಾ ಇದ್ದರೆ, ಒಂದು ಫೋಟೋಯಿಂದ ಇನ್ನೊಂದು ಫೋಟೋ ನೋಡ್ತಾ ಇದ್ದರೆ ಇವರ ಬಗ್ಗೆ ನಿಮಗೆ ಗೌರವ ಹೆಚ್ಚಾಗುತ್ತೆ, ಅವರ ಕೆಲಸದ ಬಗ್ಗೆ. ಅದರ ಜೊತೆಗೆ ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ರೈಟರ್ ಅಂತ ಗೊತ್ತಾಗುತ್ತೆ. ಅದರ ಕೆಳಗೆ ಅವರು ಸಣ್ಣದಾಗಿ ಆ ಫೋಟೋ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದಾರೆ. ಅದರ ಕಡೆ ಗಮನ ಕೊಡಿ. ಎಂಥ ಬ್ಯೂಟಿಫುಲ್ ವಿವರಣೆ ಒಂದೊಂದು ಫೋಟೋಗೂ. ಸೊ ಹಾಗಾಗಿ ಒಂದು ಭಾವಿ ರೈಟರು ರೆಡಿ ಇದ್ದಾರೆ. ವಿದ್ಯಾಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಬಿ ಸೋ ಪ್ರೌಡ್ ಆಫ್ ಯುವರ್ ಸನ್. ಗುಡ್ ಲಕ್ ಟು ಯು, ಗುಡ್ ಲಕ್ ಟು ಯು. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು.